ಹಾಯ್ ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಇಲ್ಲಿ ನಾನು ಒಂದು ವಿಷಯನ ನಿಮಗೆ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲರ ಫ್ಯಾನ್ಸ್ ಮೇಲೂ ಕೂಡ ರೆಸ್ಪೆಕ್ಟ್ ಇದೆ. ನನಗೆ ಎಲ್ಲರ ಫ್ಯಾನ್ಸ್ ಮೇಲೂ ರೆಸ್ಪೆಕ್ಟ್ ಇದೆ. ನಾನು ಎಲ್ಲಾ ಫ್ಯಾನ್ಸ್‌ಗಳನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಎಲ್ಲರನ್ನೂ ಕೂಡ ನನ್ನ ಫ್ಯಾನ್ಸ್ ತರನೇ ನೋಡ್ತೀನಿ. ನನ್ನ ವಿಡಿಯೋ ನೋಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ನಾನು ಕೈ ಎತ್ತಿ ಮುಗಿತೀನಿ. ಯಾಕೆಂದ್ರೆ ಅವ್ರು ನಮ್ಮ ವಿಡಿಯೋ ನೋಡೋದ್ರಿಂದನೇ ನಾವು ವಿಡಿಯೋ ಮಾಡಕ್ಕಾಗೋದು. ಸರಿನಾ? ನನಗೆ ಇನ್ನೊಂದೇನು ಅಂತಂದ್ರೆ ಫ್ಯಾನ್ಸ್‌ಗಳ ಎಮೋಷನ್ ಜೊತೆ ನಾನು ಆಟ ಆಡಲ್ಲ. ನಾನು ಆಟ ಆಡಲ್ಲ. ನೀವು ಫ್ಯಾನ್ಸ್ ತುಂಬಾ ಜನ ಆಯ್ತಾ ಹೇಳ್ತೀರಾ ಗಿಲ್ಲಿ ಕಾವ್ಯದ ವಿಡಿಯೋ ಮಾಡಬೇಡಿ ಅಂತೀರಾ. ಇನ್ ಕೆಲವರು ಮಾಡಿ ಅಂತಾರೆ. ನಿಮಗೆ ಗಿಲ್ಲಿ ಕಾವ್ಯ ಕಂಟೆಂಟ್ ಬಿಟ್ರೆ ಬೇರೆ ಕಂಟೆಂಟೇ ಇಲ್ಲ ಅಂತೀರಾ. ಆಯ್ತಾ? ನಾನು ನೋಡ್ದೆ, ನಾನು ಕಮೆಂಟ್ ಎಲ್ಲ ನೋಡ್ದೆ. ಆಯ್ತು, ಇವಾಗ ನೀವ್ ಹೇಳ್ತಿದ್ದೀರಲ್ವಾ ಗಿಲ್ಲಿ ಕಾವ್ಯ ಕಂಟೆಂಟ್ ಬಿಟ್ರೆ ಬೇರೆ ಕಂಟೆಂಟೇ ಇಲ್ವಾ ನಿಮಗೆ ಅಂತೆಲ್ಲ ಹೇಳ್ತಿರಲ್ಲ. ಅದನ್ನ ಕಂಟೆಂಟ್ ಅಂತ ಯಾಕೆ ಅನ್ಕೊಂತೀರಾ ನೀವು? ಇರೋ ವಿಷಯ ತಾನೇ. ಕಂಟೆಂಟ್ ಅಂತ ಯಾಕೆ ಅನ್ಕೊಂತೀರಾ? ಇರೋ ವಿಷಯ ತಾನೇ. ಕಂಟೆಂಟ್ ಅಂದ್ರೆ ಏನ್ ಗೊತ್ತಾ ನಿಮಗೆ? ಸ್ಟೋರಿನ ನಾವೇ ಬರೆದು ಸುಳ್ಳು ಕತೆ ಕಟ್ಟಕ್ಕೆ ಕಂಟೆಂಟ್ ಅಂತಾರೆ. ಸ್ಟೋರಿನ ನಾವೇ ಬರೆದು ಕಂಟೆಂಟ್ ನಾವೇ ಕ್ರಿಯೇಟ್ ಮಾಡಿ ಆಯ್ತಾ ಫ್ರ್ಯಾಂಕ್ ಮಾಡೋದೋ ಮತ್ತೊಂದೋ ಮಾಡ್ತಾರಲ್ಲ ಅದು ಕಂಟೆಂಟ್. ಆಯ್ತಾ? ನನಗೆ ಕಾವ್ಯ ಮತ್ತು ಗಿಲ್ಲಿದು ಒಂದು ಏನ್ ಫ್ರೆಂಡ್ಶಿಪ್ ಬಾಂಡಿಂಗ್ ಏನಿದೆ ಅದು ಕಂಟೆಂಟ್ ಅಲ್ಲ, ಅದು ರಿಯಾಲಿಟಿ. ನೀವು ಕಂಟೆಂಟ್ ಅಂತ ತಿಳ್ಕೊಂಡ್ರೆ ಅದು ನಾನೇನ್ ಮಾಡ್ಲಿ? ನಾನು ಈ ವಿಡಿಯೋ ಮಾಡ್ತಿರೋದೇನೆ ಆಯ್ತಾ ಗಿಲ್ಲಿ ಫ್ಯಾನ್ಸ್ ಯಾರಿದ್ದೀರಾ, ಅದೇ ರೀತಿ ಕಾವ್ಯ ಫ್ಯಾನ್ಸ್ ಯಾರಿದ್ದೀರಾ ಆಯ್ತಾ, ನಿಮ್ಗೆ ಎಲ್ಲರಿಗೂ ಅದೇನು GK ಫ್ಯಾನ್ಸ್ ಇದ್ದೀರಾ ಎಲ್ಲರಿಗೂ ನಾನು ಒಂದೇ ಹೇಳೋದು, ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ವಿಡಿಯೋನ ಮಾಡಿದಾಗ ವಿಡಿಯೋದಲ್ಲಿ ಇರುವ ವಿಷಯನ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ನಿಮಗೆ ಗಿಲ್ಲಿ ಕಾವ್ಯ ಅದು ಕಂಟೆಂಟ್ ಬಿಟ್ರೆ ಬೇರೆ ಕಂಟೆಂಟ್ ಇಲ್ವಾ, ಬೇರೆ ವಿಷಯ ಇಲ್ಲ ಅಂದ್ರೆ ನಾನು ಬೇರೆ ವಿಷಯ ಹಾಕ್ತೀನಿ, ನೀವು ನೋಡ್ತೀರಾ? ಯಾವ ವಿಷಯ ಟ್ರೆಂಡಿಂಗ್ ಅಲ್ಲಿ ಇದೆ ಅದೇ ವಿಷಯನೇ ಎಲ್ಲರೂ ಹಾಕೋದು, ಎಲ್ಲರೂ ಮಾಡೋದು ಅದೇ ವಿಷಯನೇ, ನಾನು ಮಾಡೋದು ಅದೇ ವಿಷಯನೇ. ಬಟ್ ನಾನ್ ಕಾವ್ಯ ಗಿಲ್ಲಿ ಬಗ್ಗೆ ವಿಡಿಯೋ ಹಾಕಿದ್ರೆ ನನಗೆ ಬೇರೆ ಕಂಟೆಂಟ್ ಇಲ್ಲ, ಬೇರೆಯವ್ರು ಹಾಕಿದ್ರು ಓಕೆ, ನನ್ನನ್ನು ಮಾತ್ರ ಕ್ವಶನ್ ಮಾಡ್ತೀರ. ಸರಿಯಪ್ಪ ಆಯ್ತು, ಓಕೆ, ನೀವ್ ಹೇಳಿದ್ದೆ ಫೈನ್ ಅಂತ ಇಟ್ಕೊಳ್ಳಿ. ನಾನೇನಾದ್ರೂ ತಪ್ಪಾಗಿ ಹೇಳ್ತೀನಾ? ಗಿಲ್ಲಿ ಸಿನಿಮಾ ಮಾಡ್ತಿರೋದು ನಿಜ ತಾನೆ. ಗಿಲ್ಲಿ ಸಿನಿಮಾ ಮಾಡ್ತಿರೋದು ನಿಜ. ಸಿನಿಮಾ ಶೂಟಿಂಗಿಗೆ ತುಂಬಾ ಜನ ಫ್ಯಾನ್ಸ್ಗಳು ಹೋಗಿ ನೋಡ್ಕೊಂಡ್ ಬರ್ತಿರೋದು ನಿಜ. ಗಿಲ್ಲಿಯ ಶೂಟಿಂಗಿಗೆ ತುಂಬಾ ಜನ ಫ್ಯಾನ್ಸ್ ಹೋಗಿ ನೋಡ್ಕೊಂಡ್ ಬರ್ತಿರೋದು ನಿಜ. ಗಿಲ್ಲಿಯ ಸಿನಿಮಾದ ಲುಕ್ ಪ್ರತಿದಿನ ಒಂದೊಂದು ಫೋಟೋ ಆಯ್ತಾ ವೈರಲ್ ಆಗ್ತಿರೋದು ನಿಜ. ಇದು ಯಾವ್ದಾದ್ರು ಸುಳ್ಳ? ಇದು ಯಾವ್ದಾದ್ರು ಕಟ್ಟುಕತೆನ? ನಾನು ಸುಮ್ಮನೆ ಏನಾದ್ರು ಊಹಿಸ್ಕೊಂಡು ಹೇಳ್ತಾ ಇದ್ದೀನ? ಹೋಗಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿದಿನ ಗಿಲ್ಲಿಯವರು ಒಂದು ಫೋಟೋ ಆಚೆ ಬರುತ್ತೆ. ಒಬ್ಬ ಫ್ಯಾನ್ಸ್ ಯಾರೋ ಒಬ್ರು ಶೂಟಿಂಗಿಗೆ ಹೋಗಿ ಗಿಲ್ಲಿಯವ್ರ ಶೂಟಿಂಗ್ ನಡೀತಿರೋ ಜಾಗಕ್ಕೆ ಹೋಗಿ ಫೋಟೋ ತೆಗೆಸ್ಕೊಂಡ್ಬಂದು ಹಾಕ್ತಾರೆ ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ಅಲ್ಲಿ. ಇಡೀ ಬೆಳಗ್ಗೆಯಿಂದ ಸಂಜೆ ತನಕ ಟ್ರೆಂಡ್ ಅಲ್ಲಿ ಇರುತ್ತೆ ಫೋಟೋ. ನಾನು ಸುಮ್ಮನೆ ಹೇಳ್ತಾ ಇದ್ದೀನ? ನಿಜ ತಾನೇ ಹೇಳ್ತಾ ಇರೋದು. ನಿಜ ಹೇಳ್ತಿದ್ದೀನಿ ಅಂದ್ರೆ ಅದು ಸತ್ಯ ತಾನೆ, ಯಾವ್ದು ಕಟ್ಟುಕತೆ ಹೇಳ್ತಿಲ್ಲ ತಾನೆ. ಕಟ್ಟುಕತೆ ಹೇಳ್ತಿದ್ರೆ ನಾನು ಸುಮ್ನೆನೆ ಗಿಲ್ಲಿಯವರು ಆಯ್ತಾ ಅದು ಮಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ಹಂಗ ಅದ್ ಯಾವ್ದು ಹೇಳ್ತಿಲ್ಲ, ಇರೋ ವಿಷಯ ನಾನು ಹೇಳ್ತಿದ್ದೀನಿ. ಅದು ನಿಮಗೆ ಒಪ್ಕೊಳಕ್ ಆಗ್ತಿಲ್ಲ, ಒಪ್ಕೊಳ್ಳಿ ಅಷ್ಟೇ. ಆಯ್ತಾ? ಆದ್ರೆ ನಿಮಗೆ ನಾನ್ ವಿಡಿಯೋ ಹಾಕಿದ್ರೆ ನಿಮಗೆ ಕಷ್ಟ. ಆಯ್ತಪ್ಪ ಫೈನ್, ಸರಿಯಾ? ಇನ್ನೊಂದ್ 2-3 ದಿನ ಆಯ್ತಾ, ಇನ್ನೊಂದ್ 2-3 ದಿನ ಗಿಲ್ಲಿ ಕಾವ್ಯದ ವಿಡಿಯೋನೇ ಹಾಕಲ್ಲ. ಏನಾದ್ರು ಚೇಂಜಸ್ ಆಗುತ್ತಾ ನೋಡೋಣ. ಸರಿಯಾ? ಏನಾದ್ರು ಚೇಂಜಸ್ ಆಗುತ್ತಾ? ನನ್ ಬಿಟ್ಟು ಬೇರೆ ವಿಡಿಯೋ ಹಾಕಲ್ವಾ? ಎಲ್ಲರೂ ಹಾಕ್ತಾರೆ. ಬಿಗ್ ಬಾಸ್ ಅಂದ್ರೆ ಹಂಗೆ. ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಏನೇ ವಿಷಯ ಸಿಕ್ಕಿದ್ರು ಅದು ಇಷ್ಟು ವಿಷಯ ಸಿಕ್ಕಿದ್ರು ಅದು ಇಷ್ಟು ದೊಡ್ಡದಾಗುತ್ತೆ. ಆಯ್ತಾ? ಇಷ್ಟು ವಿಷಯ ಸಿಕ್ಕಿದ್ರು ಇಷ್ಟು ದೊಡ್ಡದಾಗುತ್ತೆ. ಹಂಗೇನಾದ್ರು ನಾವು ಬೇರೆ ವಿಷಯಗಳನ್ನ ತಂತಂದು ಏನ್ ಹೇಳಲ್ವಲ್ಲ. ನೀವು ಬಳಸೋದು ಹೆಂಗಿರುತ್ತೆ ಲ್ಯಾಂಗ್ವೇಜ್ ಗೊತ್ತಾ? ಕೆಲವರು ಬಳಸ್ತಾರೆ ನೀನು ತಾನು ಅಂತೆಲ್ಲ ಬಳಸ್ತಾರೆ. ನಿನಗೆ ಕೆಲಸ ಇಲ್ವಾ, ಅದಿಲ್ವಾ, ಇದಿಲ್ವಾ? ಗುರು ನಾನು ಇರೋ ವಿಷಯನ ಹಾಕ್ತೀನಿ ಗುರು, ನೀನ್ ನೋಡು, ನೀನ್ ನೋಡ್ಲಿಲ್ಲ ಅಂದ್ರೆ ಬಿಡು. ತುಂಬಾನೇ ಬೇಜಾರಾಗುತ್ತೆ. ನಾನ್ ಏನೋ ಒಂದ್ ವಿಷಯ ಹಾಕಿದ್ರೆ ನೀವು ನೋಡಿ ನನ್ನ ವಿಡಿಯೋ ಕೆಳಗಡೆ
ಕಮೆಂಟ್ ಮಾಡೋರು ನೀವೇ ಕಮೆಂಟ್ ಮಾಡ್ತೀರಾ, ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಜಗಳಾಡ್ತಾ ಇರ್ತೀರಾ. ಯಾರೋ ಒಂದೆರಡು ಕಮೆಂಟ್ ಹಾಕ್ತಾರೆ, ಅದಕ್ಕೆ ನೀವು ಜಗಳಾಡ್ಕೊಂತಿರ್ತೀರಾ. ಅದಕ್ಕೂ ನನಗೂ ಏನಪ್ಪ ಸಂಬಂಧ? ನಂಗಂತೂ ಬೇಜಾರಾಗೋಗಿದೆ ನಿಜವಾಗ್ಲೂ. ನಾನು ಅದೇ ಹೇಳ್ತಾ ಇದ್ದೀನಲ್ವಾ, ನನಗ್ ಮಾತ್ರ ಕೇಳ್ತೀರಾ, ಬೇರೆಯವ್ರಿಗೆಲ್ಲ ಯಾಕೆ ಕೇಳಲ್ಲ ಅಂತ ಗೊತ್ತಿಲ್ಲ. ಇರ್ಲಿ ನೋಡೋಣ ಆಯ್ತಾ. ನೀವ್ ಹೇಳಿದ್ರಿ ಅಂತೇಳಿ ನಾನು ವಿಡಿಯೋ ಹಾಕೋದ್ ಬಿಡಲ್ಲ. ನಾನು ಖಂಡಿತವಾಗ್ಲೂ ಕಾವ್ಯಗಿಲ್ಲಿ ವಿಡಿಯೋ ಹಾಕ್ತಾನೆ ಇರ್ತೀನಿ. ಓಕೆ, ನನಗೆ ಗ್ಯಾಪ್ ಸಿಕ್ತಾಗಲೆಲ್ಲ ಹಾಕ್ತಾನೆ ಇರ್ತೀನಿ. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸರಿಯಾ? ನಾನು ಏನಾದ್ರೂ ಅದ್ರಲ್ಲಿ ತಪ್ಪಾಗಿ ಹೇಳಿದ್ರೆ ನೀವ್ ಹೇಳೋದು ಓಕೆ. ನಂದು ಏನೂ ತಪ್ಪಿಲ್ಲ ಅಂತಂದ್ರೆ ನಾನು ಯಾಕೆ ವಿಡಿಯೋ ಮಾಡೋದ್ ಬಿಡ್ಬೇಕು? ಹೌದ್ ತಾನೆ? ಬಾಯ್.